ಹಾಯ್ ಫ್ರೆಂಡ್ಸ್, ಇವತ್ತು ಸ್ಯಾರಿಲಿ ಯಾವ ರೀತಿ ಚೂಡಿದಾರ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಮುಸ್ಕು ಪಿಂಕ್ ಕಲರ್ ಇದೆ. ಇಲ್ಲಿ ಯಾವುದೇ ಬಾರ್ಡ್ರ್ ಇಲ್ಲ, ವಿತೌಟ್ ಬಾರ್ಡ್ರ್ ಸ್ಯಾರಿ ಇದು. ಅದನ್ನು ಯಾವ ರೀತಿ ಸಿಂಪಲ್ಲಾಗಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಪ್ಯಾಂಟ್ ಬಟ್ಟೆ, ನಾನು ಪ್ಯಾಂಟಿಗೂ ಕೂಡ ಲೈನಿಂಗ್ನ ಹಾಕಿದ್ದೀನಿ. ಪ್ಯಾಂಟಿಗೆ ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಇಲ್ಲಿ ಪ್ಯಾಚ್ ಬರೋದ್ರಿಂದ ನಾನೇನು ಮಾಡಿದ್ದೀನಿ, ಸ್ವಲ್ಪ ಗುಂಡ್ಪಿನ ಹಾಕ್ಬಿಟ್ಟು ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಲ್ಲ, ಮುಂದೆ ಪ್ಯಾಚ್ ಬರುತ್ತೆ. ಇಲ್ಲಿ ಸೊಂಟದ ಹತ್ರ ನರಿಗೆಗೋಸ್ಕರ ನಾನು 30 ಇಂಚ್ ತಗೊಂಡಿದ್ದೀನಿ. ಇಲ್ಲಿ ಅಟ್ಯಾಚು ಸ್ವಲ್ಪ ಬರುತ್ತೆ. ನಂತರ ನಾನು ಅಟ್ಯಾಚ್ ಮಾಡಿರೋದನ್ನ ವಿಡಿಯೋ ತೋರಿಸ್ತೀನಿ. ಯಾವ ರೀತಿ ಬಂದಿದೆ ಅಂತ ನೋಡಿ. ಈ ರೀತಿ ತುಂಬ ಚೆನ್ನಾಗಿ ಕಟ್ಟಿಂದ ಸಾದಾ ಪಟ್ಟೆ ಎಲ್ಲನೇ ತೆಗ್ದೀನಿ. ಸ್ವಲ್ಪ ಸೊಂಟದಲ್ಲಿ 1-2-3 ಇಂಚ್ ನರಿಗೆ ಎಕ್ಸ್ಟ್ರಾ ಬರಲಿ ಅಂತ ಸ್ವಲ್ಪ ಬಟ್ಟೆ ಅಟ್ಯಾಚ್ ಮಾಡಿದ್ದೀನಿ. ಸ್ಯಾರಿಲಿ ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅಟ್ಯಾಚ್ ಮಾಡಿಲ್ಲ. ಅಂದರೆ ಸ್ವಲ್ಪ ಮುಸ್ಕೇನು ಇಲ್ಲ ಅಂದಿದ್ರೆ ನಾನು ಅದನ್ನೇ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ದಲೇ ಸ್ಯಾರಿ ಬಟ್ಟೆನ ತಗೊಳ್ತಾ ಇದ್ದೆ. ಇಲ್ಲಿ ನಾನು ಲೈನಿಂಗ್ ಹಚ್ಕೋತಾ ಇದ್ದೀನಿ. ಲೈನಿಂಗ್ ಎಲ್ಲ ಹಚ್ಚಾದ್ಮೇಲೆ ನೀಟಾಗಿ ಅದನ್ನು ಲೈನಿಂಗ್ 2 ಪ್ಯಾಂಟಿನ ಲೈನಿಂಗ್ ಇದು ಹಚ್ಚುತ್ತಾ ಇರೋದು ನೀಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ರಿಂಕಲ್ಸ್ ಬಂದರೆ ಈ ತೆಳು ಸ್ಮೂತ್ ಇರೋದ್ರಿಂದ ಅದು ಸ್ವಲ್ಪ ನೀಟಾಗಿ ಕೂರೋದಿಲ್ಲ. ಆ ಕಾರಣಕ್ಕೆ ನಾವು ಎಲ್ಲ ಕಡೆನೂ ಕರೆಕ್ಟಾಗಿ ಕಟಿಂಗ್ ಕೂಡ ನಾವು ಮಾಡಬೇಕಾದ್ರೆ ಕರೆಕ್ಟಾಗಿ ಅಟ್ಯಾಚ್, ಏನು ನಾವು ಮೇಗ್ಲು ಫ್ಯಾಬ್ರಿಕ್ ಯೂಸ್ ಮಾಡಿರ್ತೀವಿ, ಕಟ್ ಮಾಡಿರ್ತೀವಿ, ಅದೇ ಥರ ಲೈನಿಂಗ್ ಕೂಡ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಕಟಿಂಗ್ನ ವಿಡಿಯೋ ಮಾಡಿ ತೋರಿಸಿಲ್ಲ. ಇನ್ನೊಂದಿನ ಯಾವತ್ತಾದರೂ ಈ ರೀತಿ ಕಟ್ ಮಾಡಿದಾಗ ನಾನು ವಿಡಿಯೋನ ಮಾಡಿ ಹಾಕ್ತೀನಿ. ಇಲ್ಲಿ ನೋಡಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಪ್ಯಾಂಟು. ನಂತರ ಇಲ್ಲಿ ನಾನು ಲೈನಿಂಗ್ನ ಟಾಪಿಗೆ ಲೈನಿಂಗ್ ಹಚ್ಚಿ ಇಟ್ಕೊಂಡಿದ್ದೀನಿ, ಅದ್ರ ವಿಡಿಯೋ ಮಾಡಿಲ್ಲ. ಪೈಪಿಂಗ್ ಕೊಡೋದು ಹೇಗೆ ಪಿಂಕ್ ಬಟ್ಟೆಲಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ರೀತಿ ಕ್ರಾಸ್ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡು ಅಟ್ಯಾಚ್ ಮಾಡಿ ತೆಗೆದಿಟ್ಕೋಬೇಕಾಗತ್ತೆ. ನಂತರ ಒಂದು ಸೈಡು ಸ್ಟಿಚ್ ಮಾಡಬೇಕು, ಆಮೇಲೆ ಟಾಪಿಗೆ ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಾದಮೇಲೆ ನಾವು ಡಬಲ್ ಸ್ಟಿಚ್ ಹಾಕಬೇಕಾಗತ್ತೆ. ಡಬಲ್ ಸ್ಟಿಚ್ ಹಾಕ್ಬಿಟ್ಟೆ ನಾವು ಅಟ್ಯಾಚ್ ಮಾಡಬೇಕು. ಇಲ್ಲ ಅಂದರೆ ಏನಾಗ್ಬಿಡುತ್ತೆ ಅಂದರೆ ಒಂದೊಂದ್ಸಲ ಹೊಲಿಗೆ ಮಿಸ್ ಆಗಿದ್ರೂ ಜಂಪ್ ಆಗಿದ್ದರೆ ಅಕಸ್ಮಾತು ಹೇಳಲಿಕ್ಕೆ ಬರಲ್ಲ. ಆ ರೀತಿ ಆಗಬಾರ್ದು ಅನ್ನೋ ಡಬಲ್ ಸ್ಟಿಚ್ನೇ ಹಾಕ್ಕೊಳ್ಳಿ. ನಂತರ ಸಿಂಗಲ್ ಪುಟ್ ಯೂಸ್ ಮಾಡ್ಕೊಂಡು ಪೈಪಿಂಗ್ನ ಮಾಡಿ. ಸಿಂಗಲ್ ಪುಟ್ ಇಲ್ಲ ಅಂದರೂ ಕೂಡ ಡಬಲ್ ಪುಟ್ಟಲ್ಲೇ ತುಂಬ ಚೆನ್ನಾಗೇ ಬರುತ್ತೆ. ಯಾಕೆಂದರೆ ಸ್ಮೂತ್ ಬಟ್ಟೆ ಇರೋದ್ರಿಂದ ತುಂಬ ಚೆನ್ನಾಗಿ ಸ್ಟಿಚ್ಚಿಂಗು ಪೈಪಿಂಗು ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಅವ್ರಿಗೂ ಕೂಡ ಧನ್ಯವಾದ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋ ಆಗೋಕ್ಕೆ ನನಗೂ ಖುಷಿ ಆಗುತ್ತೆ, ನಿಮಗೂ ಕೂಡ ನೋಡಲಿಕ್ಕೆ ಅವಕಾಶ ಇರುತ್ತೆ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಇದನ್ನು ನಾನು ತೋಳಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅರ್ಧ ಇಂಚು ರೆಡಿ ಬಂದರೆ ಸಾಕಾಗುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನಾವು ಪಿಂಕ್ ವೇಲ್ನ ಯೂಸ್ ಮಾಡ್ಬೋದು. ಕೆಲವರು ವೇಲ್ ಯೂಸ್ ಮಾಡ್ತಾರೆ ಈಗೆಲ್ಲ, ಕೆಲವರು ವೇಲ್ ಯೂಸ್ ಮಾಡಲ್ಲ. ನಿಮಗೆ ವೇರ್ ಮಾಡಿದ್ರೆ ಸೈಡ್ ವೇಲ್ ಹಾಕಿದ್ರಂತೂ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ. ನೋಡೋಕೆ ಸಿಂಪಲ್ ಅನಿಸಿದ್ರು ತುಂಬಾ ಸ್ಯಾರಿಲಿ ನಾವು ಸ್ಟಿಚ್ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪೈಪಿಂಗ್ ಬಂದಿದೆ. ಡೋರಿ ಕೂಡ ತುಂಬ ಸಣ್ಣಕ್ಕೆ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಆ ಫ್ಲವರ್ ಇರೋದ್ರಿಂದ ನಾನು ಪಿಂಕಲ್ಲಿ ಅದು ಸಿಲ್ವರು ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಿದೆ. ಥ್ಯಾಂಕ್ ಯು ವಾಚಿಂಗ್.